ಡೊನಾಲ್ಡ್ ಟ್ರಂಪ್ರ ಎಚ್ಚರಿಕೆ ಅನ್ನೋದಕ್ಕಿಂತ ಧಮಕಿ ಅನ್ನೋದೇ ಕರೆಕ್ಟ್. ಅದನ್ನು ಈ ಲ್ಯಾಂಗ್ವೇಜನ್ನು ನೋಡಿದ್ರೆ ಈ ಧಮಕಿ ಸತ್ಯ ಆದರೆ ಕೆಲವೇ ಗಂಟೆಗಳಲ್ಲಿ ಇರಾನ್ ಮೇಲೆ ಭೀಕರ ದಾಳಿ ಶುರುವಾಗುತ್ತೆ. ಡೊನಾಲ್ಡ್ ಟ್ರಂಪ್ ಅಂದ್ಕೊಂಡ ಮಟ್ಟದ ದಾಳಿ ಆದರೆ ಇರಾನ್ ಶಿಲಾಯುಗಕ್ಕೆ ಹೋಗುತ್ತಂತೆ. ಅಬ್ದುಲ್ ರಜಾಕ್ ನಗ್ತಾರೆ. ಯಾಕೆ ಅಬ್ದುಲ್ ರಜಾಕ್? ದಿಸ್ ಈಸ್ ಒನ್ ಮೋರ್ ಟ್ಯಾಕೋ ಮೊಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅದು ಹೆಂಗೆ ಅಂತ ಹೇಳಿದ್ರೆ, ನೋಡೋ ನನ್ನ ಮಾತು ಕೇಳ್ಬಿಡು, ಎಲ್ಲರೂ ಚೆನ್ನಾಗಿರಲ್ಲ ಅಂತ ಏನೋ ಇವಾಗ ಅಂತ ಹೇಳಿದ್ಕೆ, ನೋಡ್ದಾ ನನ್ನ ಫ್ರೆಂಡ್ ಅಲ್ವಾ ನೀನು, ಇಷ್ಟೇ ಟ್ರಂಪ್ ಆಲ್ವೇಸ್ ಚಿಕನ್ಸ್ ಔಟ್. 34 ದಿವಸ ಈ ಮಟ್ಟಿಗಿನ ದಾಳಿ ಆಗ್ತದೆ. ಇಲ್ಲ, ಇದೇ ಆಗ್ತಿರೋದಲ್ಲ, ದಾಳಿಗಳು ಬಿಡಿ ಅದಾಗ್ತಿದೆ. ಬಟ್ ವಾಟ್ ಅಬೌಟ್ ಟ್ರಂಪ್ ಸ್ಟೇಟ್ಮೆಂಟ್ಸ್, ವಾಟ್ ಅಬೌಟ್ ಇಸ್ ವಾರ್ನಿಂಗ್ಸ್? ಪ್ರತಿಯೊಂದು ಸಲ 48 ಅವರ್ ಡೆಡ್ಲೈನ್. ಅಲ್ಲಿ ಇರಾನ್ ಕೇಳಲೇ ಇಲ್ಲ ಸೀಸ್ ಫೈರ್. ಇವಾಗ ಮೊನ್ನೆ ಬಂದ್ಬಿಟ್ಟು 45 ದಿನ ಸೀಸ್ ಫೈರ್. ಕಮಾನ್, ಇಡೀ ಪ್ರಪಂಚ ನಗ್ತಾ ಇದೆ ಇವತ್ತು. ನೀವು ಕೆಳಗಡೆ ಮೀಮ್ಸ್ನ ಓದಿ ನೋಡಿ. ಓಪನ್ ಹಾರ್ಮೋಸ್ ಸ್ಟ್ರೈಟ್ ಅಂತ ಹೇಳಿದ್ರೆ ವಿ ಹ್ಯಾವ್ ಲಾಸ್ಟ್ ದ ಕೀಸ್ ಇರಾನ್ ಅಂತ ಬರ್ತಾ ಇದೆ. ಎವ್ರಿಬಡಿ ಇಸ್ ಮೇಕಿಂಗ್ ಫನ್ ಆಫ್ ದಿಸ್ ಫ್ರಸ್ಟ್ರೇಟೆಡ್ ಜೋಕರ್. ಹಿ ಹ್ಯಾಸ್ ಬಿಕಮ್ ಅ ಫ್ರಸ್ಟ್ರೇಟೆಡ್. ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇಲ್ರಿ, ಯುದ್ಧ ನಡೀತಾ ಇದೆ ಒಂದ್ ಕಡೆ. ಬಟ್ ಪೀಪಲ್ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇಲ್ಲ, ಸೋಷಿಯಲ್ ಮೀಡಿಯಾ ಕಮೆಂಟ್ಗಳಲ್ಲಿ ನಡೀತಾ ಇಲ್ಲ ಯುದ್ಧ. ನನಗೆ ಒಂದು ಮಾತು ಹೇಳಿ, 48 ಅವರ್ ಡೆಡ್ಲೈನ್, ಇರಾನ್ ರಿಟಾಲಿಯೇಟ್ ಮಾಡ್ತು, ಏನಾಯ್ತು? ಇವಾಗ ಮೊನ್ನೆ ಅಷ್ಟೇ ಹೋಗ್ಬಿಟ್ಟು ಅದು ಯುರೇನಿಯಮನ್ನು ನಾವು ವಶಕ್ಕೆ ಪಡ್ಕೊಂಬಿಡೋಣ ಅಂದ್ಬಿಟ್ಟು ಒಂದು ಫೇಲ್ಡ್ ಮೊಮೆಂಟು. ಪ್ರಪಂಚಕ್ಕೆ ಗೊತ್ತು ಅದೇನು ಪೈಲಟ್ ರೆಸ್ಕ್ಯೂ ಎಫರ್ಟ್ ಅಲ್ಲ, ಅದು ಕಮಾಂಡೋಸ್ನ ಕಳಿಸಿ ಒಂದು ಸ್ಕೀಮ್ ಮಾಡಿದ್ದು ಅಂತ. ದೇ ಫೇಲ್ಡ್ ಅಗೇನ್. ದೇ ಆರ್ ಫೇಲಿಂಗ್ ಫ್ರಮ್ ಎವ್ರಿವೇರ್. ಇರಾಕಲ್ಲಿ ಕರ್ಡ್ಸ್ನ ಹೋಗ್ಬಿಟ್ಟು ನಾವು ಕಾಸು ಕೊಡ್ತೀವಿ, ನಿಮಗೆ ವೆಪನ್ಸ್ ಕೊಡ್ತೀವಿ, ನೀವು ಫೈಟ್ ಮಾಡಿ ಅಂದ್ಬಿಟ್ಟು ಅಲ್ಲಿಂದ ಬ್ರೈಬ್ ಮಾಡೋದು. ಇಲ್ಲಿ ಇರಾನ್ ಒಳಗಡೆ ಒಂದು ಸಿವಿಲ್ ವಾರ್ ಥರ ಒಂದು ತಗೊಬಂದ್ಬಿಟ್ಟು ಅವ್ರಿಗೆ ರೆಜಿಮ್ ಚೇಂಜ್ ಮಾಡೋಕ್ಕೆ ಅಂದ್ಬಿಟ್ಟು ಅದು ಟ್ರೈ ಪಾಕಿಸ್ತಾನದಲ್ಲಿ ಸಕ್ಸಸ್ ಆಯ್ತಲ್ಲ, ಆ ಥರ ಇರಾನ್ನಲ್ಲಿ ಮಾಡೋಣ ಅಂತ ಟ್ರೈ ಮಾಡಿ ಅಲ್ಲೂ ಫೇಲ್ ಆಯ್ತು. ಎಲ್ಲ ಥರದ ಫೇಲಿಯರ್ಸ್ ಆಗಿಬಿಟ್ಟು ಇವತ್ತು ಇವ್ರಿಗೆ ಗೊತ್ತಿಲ್ಲ ಯುದ್ಧ ಇದನ್ನ ಎಳ್ಕೊಂಡು ಹೋಗುತ್ತೆ ಅಂತ. ಇಟ್ಸ್ ಅ ಮ್ಯಾಟರ್ ಆಫ್ ಜಸ್ಟ್ 1 or 2 days. ಇವ್ರೇನ್ ತಿಳ್ಕೊಂಡ್ರು, ಲೀಡರ್ಶಿಪ್ ನ ಮುಗಿದ ತಕ್ಷಣ ಬಂದ್ಬಿಡುತ್ತೆ. ನನ್ನ 2 ಕಣ್ಣು ಹೋದ್ರೂ ಪರವಾಗಿಲ್ಲ, ನೀನು 1 ಕಣ್ಣಾದ್ರೂ ತೆಗಿತೀನಿ ಅಂತ ನಿಂತ್ಕೊಂಡ್ಬಿಟ್ರೆ ಈ ರೀತಿಯ ರೆಸಿಸ್ಟೆನ್ಸ್ ಅನ್ನು ಶ್ರೀಲಂಕಾ ಕೂಡ ಕೊಡಬಹುದ್ರಿ ಸರ್. ನಿನ್ನೆ ಅಷ್ಟೇ ನಾವು ನೋಡಿದ್ವಿ, ಶ್ರೀಲಂಕಾ ಕೂಡ ಇಂಥ ರೆಸಿಸ್ಟೆನ್ಸ್ ಕೊಡಬಹುದು. ಸಿವಿಲಿಯನ್ಸ್ ಆರ್ ಫೈಟಿಂಗ್ ಫಾರ್ ದ ನೇಷನ್. ಇಷ್ಟೊಂದಾಗಿನೋ ಯಾರು ಅಲ್ಲಿ ಇದು ಶುರು ಆಗಿದೆ ಪ್ರೊಟೆಸ್ಟ್, ನಮಗೆ ಯುದ್ಧ ಬೇಡ ಅಂತ. ಅಮೆರಿಕಾದಲ್ಲಾಗಿದೆ, ಇರಾನಲ್ಲಿ ಆಗ್ತಿದೆ. ಅಮೆರಿಕ ಇಸ್ರೇಲ್ನಲ್ಲಿ ಆ ಸ್ವಾತಂತ್ರ್ಯ ಇದೆ ರೀ ಜನರಿಗೆ. ನಾನು ಹೇಳ್ತಿರೋದು ಇಲ್ಲಿ ನಡೀತಾ ಅಮೆರಿಕಾದಲ್ಲಿ ಇಸ್ರೇಲ್ನಲ್ಲಿ ಆ ಸ್ವಾತಂತ್ರ್ಯ ಇದೆ ಜನರಿಗೆ. ಅಮೆರಿಕಾದಲ್ಲಿ ಏನಾಗುತ್ತಿದೆ ಅನ್ನೋದು ಜಗತ್ತಿಗೆ ಗೊತ್ತಾಗತ್ತೆ, ಇಸ್ರೇಲ್ನಲ್ಲಿ ಏನಾಗ್ತಿದೆ ಅನ್ನೋದು ಜಗತ್ತಿಗೆ ಗೊತ್ತಾಗತ್ತೆ. ಅದೆಲ್ಲ ಬಿಡಿ ಒಂದ್ ಕಡೆ. ನಾನು ಹೇಳ್ತಿರೋದು ಜನವರಿಯಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಹೋರಾಟ ಮಾಡಿದ್ದೇನಕ್ಕೆ? ನಾನಿಲ್ಲಿ ಡೊನಾಲ್ಡ್ ಟ್ರಂಪ್ ಕೊಟ್ಟ ಸ್ಟೇಟ್ಮೆಂಟ್ಸ್ ಬಗ್ಗೆ ಮಾತಾಡ್ತಿರೋದು. ಅವರ ಏರ್ ಫೋರ್ಸ್ ಅನ್ನ ಹೊಡೆದಾಗ್ಬಿಟ್ಟಿದ್ದೀವಿ, ನೇವಿಯನ್ನ ಹೊಡೆದಾಗ್ಬಿಟ್ಟಿದ್ದೀವಿ, ಅವರ ಕಮಾಂಡ್ ಸೆಂಟರ್ಸ್ ಎಲ್ಲವನ್ನ ಹೊಡೆದಾಗ್ಬಿಟ್ಟಿದ್ದೀವಿ ಆಲ್ರೆಡಿ. ಹೌದು, ದೇ ಆರ್ ನ್ಯೂಟ್ರಲೈಸ್ಡ್. ನೌ ದೇ ಕೆನಾಟ್ ಡೂ ಎನಿಥಿಂಗ್. ಹೌದು, ಸ್ಟೆಲ್ತ್ ಬಾಂಬರ್ಸ್ ನ ಹೊಡೆದಾಗ್ತಿದಾರಲ್ರಿ, F-15 ನ ಹೊಡೆದಾಗ್ತಾರಲ್ರಿ. ಅದು ಹೆಂಗಾಗ್ಬಿಡುತ್ತೆ? ಇವ್ರು ಏನ್ ಹೇಳ್ತಾರೆ, ರೇಡಾರ್ ಕಣ್ಣಿಗೆ ಕಾಣೋದೇ ಇಲ್ಲ ಈ ಫ್ಲೈಟ್ ಅಂತ. ಅದಕ್ಕೆ ರಾಕೆಟ್ ಲಾಂಚರ್ಸ್ ಇಂದ ಹೊಡೆದಾಗ್ತಾರೆ ಅಂತ ಹೇಳಿದ್ರೆ ಕಮಾನ್. ನನ್ನ ಡೀಟೇಲ್ ಆಗಿ ಮಾತಾಡಿದ್ದೀನಿ ನಾನು 8:30 ಹೆಂಗ್ ಹೊಡೆದಾಕಿದ್ರು ಏನಾಯ್ತು ಅಂತ ಡೀಟೇಲ್ ಆಗಿ ಮಾತಾಡಿದ್ದೀನಿ. ಅಬ್ದುಲ್ ರಜಾಕ್, ಇರಾನ್ ಈಸ್ ರೆಸಿಸ್ಟಿಂಗ್, ಇರಾನ್ ಈಸ್ ಫೈಟಿಂಗ್ ಅನ್ಡೌಟೆಡ್ಲಿ, ಬಟ್ ಅಟ್ ವಾಟ್ ಕಾಸ್ಟ್ ಅಂತ ಕೇಳ್ತಾ ಇದ್ದೀನಿ. ನಿನ್ನ ಯಾವ ಬೆಲೆ ತೆತ್ತು? ದಟ್ ಈಸ್ ಅವರ ಸ್ವಾಭಿಮಾನದ ಇದ್ವಲ್ವಾ. ಇವಾಗ ಅವ್ರು ಬಿಟ್ಕೊಟ್ಬಿಟ್ಟು ಒಂಥರ ನಾವು ನಿಮ್ಮ ಮುಂದೆ ತಲೆ. ಸೌದಿ ಅರೇಬಿಯಾಗೆ ಸ್ವಾಭಿಮಾನ ಇಲ್ಲ ಅಂತನಾ? ಸೌದಿ ಅರೇಬಿಯಾಸ್ ಥಿಂಗ್ ಇಸ್ ಸೆಪರೇಟ್. ಇಟ್ ಇಸ್ ನಾಟ್ ಅ ಡೈರೆಕ್ಟ್ ಫೈಟ್. ಅಲೈಸ್ ಆಫ್ ಅಮೆರಿಕಾ ಅಲ್ವಾ, ಅವರು ಬೇಸ್ ಕೊಟ್ಟಿದ್ದಾರೆ, ನನಗೆ ಸಪೋರ್ಟ್ ಮಾಡಪ್ಪ. ಅವರಲ್ಲಿ ಯುದ್ಧಕ್ಕೋಸ್ಕರ ಸೈನಿಕರಿಲ್ಲ ಸೌದಿಯಲ್ಲಿ. ಅಲ್ಲಿ ಲಾರ್ಡ್ಸ್ ಎಲ್ಲ ಒಂದು ಸೌದಿ ಅರಬಿ ಅಂದರೆ ಅರಬಿಗಳು ಹೋಗ್ಬಿಟ್ಟು ಯಾವ ಲೋಕಲ್ ಕೆಲಸನೂ ಮಾಡಲ್ಲ. ಈ ನಮ್ಮ ದೇಶಗಳಿಂದ ಹೋಗ್ತಾರಲ್ಲ ಅವ್ರು ಕೆಲಸ ಮಾಡೋದಲ್ಲಿ. ಅರಬಿಗಳು ಯಾವತ್ತಿಗೂ ಕೆಲಸ ಮಾಡಲ್ಲ, ಅವರೆಲ್ಲ ಆರಾಮಾಗಿ ತಿನ್ಬಿಟ್ಟು ಆರಾಮಾಗಿರೋರು. ಸ್ವಾಭಿಮಾನ ಕೇಳಿ, ಅವರು ಅಮೆರಿಕ ಕೆಲಸ ಕೊಟ್ಟಿರೋ ನಮಗೆ ರಕ್ಷಣೆ ಕೊಡಪ್ಪ ಅಂತ ದುಡ್ಡು ಕೊಡ್ತಿರೋದು. ಅಮೆರಿಕನ್ ಸೋಲ್ಜರ್ಸ್ ಅವ್ರು ರಕ್ಷಣೆ ಕೊಡಕ್ಕೆ ಅಂತ ಅವರ ಮಿಲಿಟರಿ ಆಗಿ ಅಲ್ಲಿ ಉಳ್ಕೊಂಡಿರೋರು. ಬೇಸಸ್ ಇಂದ ಹೇಡಿಗಳ ತರ ಓಡೋಗಿ 5 star ಹೋಟೆಲ್ಸ್ ಅಲ್ಲಿ ಬಚ್ಚಿಕೊಂಡಿರೋದನ್ನ ನಾನು ಕಣ್ಣಾರೆ ನೋಡಿ ಬಂದಿರೋನು. ಮೊನ್ನೆನೆ ನಾನು ಬಂದಿದ್ದು, ಕಣ್ಣಾರೆ ನೋಡಿದ್ದೀನಿ. ಅಮೆರಿಕನ್ ಬೇಸಸ್ ರಿಯಾದಲ್ಲಿ ಒಬ್ಬ ಕೂಡ ಇಲ್ಲ. ಇವಾಗ ಅದು ಇರಾನ್ ಗೊತ್ತು, ಅವರು ಸಿವಿಲಿಯನ್ಸ್ ನ ಟಾರ್ಗೆಟ್ ಮಾಡ್ತಿಲ್ಲ. ವೈ ದ ಫೈಟ್ ಇಸ್ ನಾಟ್ ಬಿಟ್ವೀನ್ ಸೌದಿ ಅಂಡ್ ಇರಾನ್. ಇಲ್ಲಿ ಇಸ್ರೇಲ್ಗೆ ಟ್ರೈ ಮಾಡ್ತಿದೆ ವಿನಾ ಫ್ರೆಂಡ್ಲಿ ನೇಷನ್ಸ್ ಮಾಡ್ತಿಲ್ಲ. ದುಬೈ. ಈ ಚರ್ಚೆಯ ಕೊನೆಯಲ್ಲಿ ನಾವು ಹೇಳಬಹುದಾದದ್ದಿಷ್ಟೇ, ಇರಾನಿನ ಸಾಮಾನ್ಯ ಜನರಿಗಾಗಿ ಪ್ರಾರ್ಥಿಸೋಣ ಅಷ್ಟೇ. ಏನು ಆಗಲ್ಲ ಜಿಜ್ಜಿ. ಒನ್ ಮೋರ್ ಟ್ಯಾಕೋ ಮೊಮೆಂಟ್ ಅಂತ ಹೇಳಿ ಇರಾನಿನ ಜನಸಾಮಾನ್ಯರಿಗಾಗಿ, ಆ ನಿಷ್ಪಾಪಿಗಳಿಗಾಗಿ ಪ್ರಾರ್ಥಿಸೋಣ.
ಅಂತ ಹೇಳ್ತಾ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಶೇಖರ್ ಸರ್, ವಿಂಗ್ ಕಮಾಂಡರ್ ರಾಜೀವ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಶಾಂತ್, ಥ್ಯಾಂಕ್ ಯು ಅಬ್ದುಲ್ ರಜಾಕ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.